ನಮಸ್ಕಾರ ನ್ಯೂಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದ್ದು 124 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಈ ಪಟ್ಟಿಯಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದು ಅನ್ನುವಂತಹ ಗೊಂದಲಕ್ಕೆ, ಆ ಕ್ಷೇತ್ರ ಸಸ್ಪೆನ್ಸ್ಗೆ ಕೊನೆಗೂ ತೆರೆ ಬಿದ್ದಿದೆ. ವರುಣಾದಿಂದಲೇ ಸಿದ್ದರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಕೋಲಾರ ಬಾದಾಮಿ ಅಭ್ಯರ್ಥಿಗಳ ಆಯ್ಕೆ ಇನ್ನೂ ಆಗಿಲ್ಲ. ಅಭ್ಯರ್ಥಿಗಳ ಈ ಪಟ್ಟಿಯಲ್ಲಿ ಕೋಲಾರ ಮತ್ತು ಬಾದಾಮಿ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಇನ್ನೂ ಹೇಳಿಲ್ಲ. ಎರಡನೇ ಆಯ್ಕೆಯನ್ನ ಮಾಡಿಕೊಳ್ಳಲಿದ್ದಾರಾ ಸಿದ್ದರಾಮಯ್ಯ ಅನ್ನುವ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಕೇವಲ ವರುಣ ಮಾತ್ರ ಅಲ್ಲ, ಕೋಲಾರ ಅಥವಾ ಬಾದಾಮಿಯಲ್ಲೂ ಅವರು ಸ್ಪರ್ಧೆಯನ್ನ ಮಾಡ್ತಾರಾ? ಎರಡು ಕ್ಷೇತ್ರಗಳ ಆಯ್ಕೆ ಬಗ್ಗೆ ಒಲವನ್ನ ತೋರಿಸಿದ್ದಾರೆ ಅವರ ಮನೆಯವರು, ಕುಟುಂಬಸ್ಥರು ಅವರಿಗೆ ಈ ವಿಚಾರವನ್ನ ಹೇಳಿದ್ದಾರೆ ಅಂತ ಹೇಳಿ ಆಲ್ರೆಡಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾಗಿ ಎರಡು ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡ್ತಾರಾ? ಈಗ ಒಂದು ಕ್ಷೇತ್ರ ಫಿಕ್ಸ್ ಆಗಿದೆ, ವರುಣ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಯ ಪಟ್ಟಿಯ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ, ನೋಡೋಣ. ಅದು ಸಿಟ್ಟಿಂಗ್ MLA ಕೊಟ್ಟಿದ್ದು, ಬಟ್ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ, ದಟ್ ವಿಲ್ ಬಿ ರೆಕ್ಟಿಫೈಡ್. ಅದು ಮಾದೇವಪುರದ್ದು ಮಿಕ್ಕಿದೆಲ್ಲ ಐ ಥಿಂಕ್ ಸಾರ್ಟ್ ಆಫ್ ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ. ಅವ್ರ ಮುಖ ನೋಡಿ ಏನಾದ್ರು ಓಟ್ ತಗೊಳಕ್ಕಾಗ್ತದೆ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ಪಾರ್ಟಿದವ್ರು ಮಾಡಿ ಜನ ತೀರ್ಮಾನ ಮಾಡಿದ್ದಾರೆ ಈ ಒಂದು ಭ್ರಷ್ಟ ಸರ್ಕಾರ. ಕಾಂಗ್ರೆಸ್ನ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಅವರಿಗೂ ಕೂಡ ಇಲ್ಲಿ ನಿರಾಸೆಯಾಗಿದೆ. 90 ವರ್ಷ ವಯಸ್ಸಿನ ಹಿರಿಯ ನಾಯಕನಿಗೆ ಇಲ್ಲಿ ಅವಮಾನವನ್ನು ಮಾಡಲಾಗಿದ್ದು ಮುಖಭಂಗ ಆಗಿದೆ. ಕಾಗೋಡು ತಿಮ್ಮಪ್ಪ ಮನವಿಗೆ ಸ್ಪಂದಿಸಿಲ್ಲ ಮಲ್ಲಿಕಾರ್ಜುನ ಖರ್ಗೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಕಾಗೋಡು ತಿಮ್ಮಪ್ಪ ಅವರ ಮನವಿ ಏನು ಮಾಡಿಕೊಂಡಿದ್ರು, ಅವರಿಗೆ ತನ್ನ ಮಗಳಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ, ಆ ಟಿಕೆಟ್ನ ಒಂದು ಮನವಿಗೂ ಅಲ್ಲಿ ಸ್ಪಂದಿಸಿಲ್ಲ. ಬಿಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ರು. ಕಾಗೋಡು ತಿಮ್ಮಪ್ಪ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಕೊನೆಗೆ ಎಐಸಿಸಿ ಅಧ್ಯಕ್ಷ ಗೆಳೆಯ ಮಲ್ಲಿಕಾರ್ಜುನ ಖರ್ಗೆಗೂ ಮನವಿಯನ್ನ ಮಾಡಿಕೊಂಡಿದ್ರು. ಖುದ್ದು ಭೇಟಿಯಾಗಿ ಮಗಳಿಗೆ ಟಿಕೆಟ್ ಅನ್ನ ಕೇಳಿದ್ರು ಕಾಗೋಡು ತಿಮ್ಮಪ್ಪ ಅವರು. ಮಗಳಿಗೆ ಟಿಕೆಟ್ ನೀಡುವಂತೆ ಕೇಳಿದ್ರು ಕಾಗೋಡು ತಿಮ್ಮಪ್ಪ, ಆದ್ರೆ ಯಾವುದು ಕೂಡ ಈಗ ಆಗಿಲ್ಲ. ಮಗಳು ಡಾಕ್ಟರ್ ರಾಜನಂದನ್ಗೆ ಸಾಗರ ಟಿಕೆಟ್ ಕೇಳಿದ್ರು, ಆ ಒಂದು ಟಿಕೆಟ್ ಸಿಕ್ಕಿಲ್ಲ. ಕಾಂಗ್ರೆಸ್ನ 124 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ. ಈ ಮೊದಲ ಪಟ್ಟಿಯಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಹಾಗಾದ್ರೆ ಆ ವಿಶೇಷತೆಗಳು ಏನೇನು ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ನೋಡ್ತಾ ಇದ್ರೆ ಸಾಕಷ್ಟು ರೀತಿಯಲ್ಲಿ ಅಳೆದು ತೂಗಿ ಯಾವ ಕ್ಷೇತ್ರಗಳು ಗೆಲ್ಲುವಂತಹ ಸಾಧ್ಯತೆ ಇದೆ, ಯಾವ ಅಭ್ಯರ್ಥಿಗಳಿದ್ರೆ ಅವೆಲ್ಲವನ್ನ ಕೂಡ ಅವರಿಗೆ ಮಣೆಯನ್ನ ಹಾಕಲಾಗಿದೆ. ಮೊದಲ ಪಟ್ಟಿಯಲ್ಲಿರುವಂತಹ ಹಲವು ವಿಶೇಷತೆಗಳನ್ನ ನೋಡೋದಾದ್ರೆ, ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದಯ್ಯ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ನೀಡಲಾಗಿದೆ. ವರುಣಾದಿಂದಾನೇ ಸಿದ್ದರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯಗೆ ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರು, ನಮ್ಮ ಅಪ್ಪ ಈ ಕ್ಷೇತ್ರದಿಂದ ಕಾಂಟೆಸ್ಟ್ ಮಾಡಿದ್ರೆ ನಾನು ತ್ಯಾಗ ಮಾಡ್ತೀನಿ, ಈ ಕ್ಷೇತ್ರವನ್ನ ಬಿಟ್ಟು ಕೊಡ್ತೀನಿ ಅನ್ನುವ ಮಾತನ್ನ ಹೇಳಿದ್ರು. ಅದೇ ರೀತಿಯಾಗಿ ಈಗ ಸಿದ್ದರಾಮಯ್ಯ ಅವರು ವರುಣ ಕ್ಷೇತ್ರದಿಂದನೇ ಸ್ಪರ್ಧೆಯನ್ನ ಮಾಡ್ತಾರೆ. ಇನ್ನು HC ಮಹದೇವಪ್ಪ ಅವರಿಗೆ ಟಿ ನರಸೀಪುರ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದೆ. ಆದ್ರೆ ಸುಭಾಷ್ ಅವರಿಗೆ ಯಾವುದೇ ರೀತಿಯಲ್ಲೂ ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಮಹದೇವಪ್ಪ ಅವರಿಗೆ ಟಿಕೆಟ್ ಸಿಕ್ಕಿದೆ. ಮೊನ್ನೆ ಕೂಡ ಸಾಕಷ್ಟು ನಾವು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳಿದಾಗ ಅವರ ಮಗನಿಗೆ ಟಿಕೆಟ್ ಸಿಗುವಂತಹ ಲಕ್ಷಣಗಳು ಬಹಳ ಕಡಿಮೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಈ ಸಲ ಆಗಿದೆ. ಈ ಒಂದು ಪಟ್ಟಿಯಲ್ಲಿ ತೀರ್ಥಹಳ್ಳಿ ಟಿಕೆಟ್ ಫೈಟ್ ಇರದಿದ್ರೂ ಕೂಡ ಆ ಕ್ಷೇತ್ರಕ್ಕೆ ಘೋಷಣೆಯನ್ನ ಮಾಡಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಮ್ಮನೆ ರತ್ನಾಕರ್ ಅವರು ಬೇಸರ ಆಗಿದೆ ಅವರಿಗೆ. ಯಾಕಂದ್ರೆ ಈ ಕ್ಷೇತ್ರವನ್ನ ಈಗ ಅಭ್ಯರ್ಥಿಗಳ ಪಟ್ಟಿಯಿಂದ ಕೈ ಬಿಟ್ಟಿದ್ದು ಯಾಕೆ, ಮೊದಲ ಪಟ್ಟಿಯಿಂದ ಕೈ ಬಿಡೋದಕ್ಕೆ ಏನು ಕಾರಣ, ಇಲ್ಲಿ ಟಿಕೆಟ್ ಫೈಟ್ ಅಂತೂ ಇಲ್ಲ, ಸ್ಟಿಲ್ ಯಾಕೆ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನುವಂತಹ ಒಂದು ಬೇಸರ ಈಗ ಕಿಮ್ಮನೆ ರತ್ನಾಕರ್ ಅವರಿಗೂ ಆಗಿದೆ. ಕಿಮ್ಮನೆ ರತ್ನಾಕರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಬೀದರ್ ದಕ್ಷಿಣದಿಂದ ನೋಡೋದಾದ್ರೆ ಅಶೋಕ್ ಖೇಣಿ ಅವರಿಗೂ ಕೂಡ ಈಗ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಅಪ್ಪ ಮಗರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿರೋದನ್ನು ನಾವು ಗಮನಿಸಬಹುದು. ಒಂದೇ ಟಿಕೆಟ್ ಅಂತ ಹೇಳಲಾಗ್ತಾ ಇತ್ತು ಒಂದು ಕುಟುಂಬಕ್ಕೆ, ಆದ್ರೆ ಅವೆಲ್ಲವನ್ನ ಬದಿಗೊತ್ತಿ 4 ಮಂದಿಗೆ ನೀಡಲಾಗಿದೆ. ಕಾಗೋಡು ಮಗಳಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಡಾಕ್ಟರ್ ರಾಜನಂದನಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕಾಗೋಡು ತಿಮ್ಮಪ್ಪ ಅವರು ಎಲ್ಲರ ಹತ್ರ ಕೂಡ ಕೇಳ್ಕೊಂಡಿದ್ರು. ಸಿದ್ದರಾಮಯ್ಯ ಅವರು ಕೇಳ್ಕೊಂಡಿದ್ರು, ಡಿಕೆ ಶಿವಕುಮಾರ್ ಹತ್ರ ಕೇಳ್ತಿದ್ರು, ತನ್ನ ಗೆಳೆಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೇಳಿದ್ರು, ಬಿಕೆ ಹರಿಪ್ರಸಾದ್ ಹತ್ರ ಹೇಳಿದ್ರು.
ಕೇಳಿದ್ರು, ಎಲ್ಲರ ಮನೆಗಳಿಗೂ ಹೋಗಿದ್ರು, ಅವರು ಭೇಟಿಯನ್ನ ಮಾಡಿದ್ರು, ನನ್ನ ಮಗಳಿಗೆ ಟಿಕೆಟ್ ಕೊಡಿ ಅಂತ. ಮೊನ್ನೆ ಎರಡು ದಿನದ ಹಿಂದೆ ಕೂಡ ಕಾಗೋಡು ತಿಮ್ಮಪ್ಪ ಅವರು ಹೇಳ್ತಾ ಇದ್ರು, ನನ್ನ ಮಗಳಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಕೇಳೋದಕ್ಕೆ ಬಂದಿದ್ದೇನೆ. ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡಿದ್ದಾರೆ, ಆ ಒಂದು ಆಶಾಭಾವನೆ ನನ್ನ ಹತ್ರ ಇದೆ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಬಟ್ ಈ ಒಂದು ಟಿಕೆಟ್ನಲ್ಲಿ, ಈ ಒಂದು ಪಟ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ತನ್ನ ಮಗಳಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಬೇಸರವನ್ನ ಕೂಡ ಈಗ ಕಾಗೋಡು ತಿಮ್ಮಪ್ಪ ಅವರು ವ್ಯಕ್ತಪಡಿಸಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಟಿಕೆಟ್ ಕೊಡ್ತೀವಿ ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡಲಾಗಿತ್ತು ಈ ಹಿಂದೆನೆ ಒಂದು ಮೀಟಿಂಗ್ ನಲ್ಲಿ. ಆದ್ರೆ ಆ ಮೀಟಿಂಗ್ ನಂತೆ ಈಗ ನಡೆದಿಲ್ಲ. 4 ಜನ ಅಪ್ಪ ಮಕ್ಕಳಿಗೆ ಇಲ್ಲಿ ಕಾಂಗ್ರೆಸ್ನ ಟಿಕೆಟ್ ನೀಡಲಾಗಿದೆ. ಇಲ್ಲಿ ಇರುವಂತಹ ಮಾನದಂಡ ಏನು? ಕೇವಲ ಗೆಲುವನ್ನ ಸಾಧಿಸಬೇಕು ಅನ್ನುವಂಥದ್ದು. ಇನ್ನು RR ನಗರ ಹೊರತುಪಡಿಸಿ ವಲಸಿಗರ ಕ್ಷೇತ್ರಗಳಿಗೆ ಇಲ್ಲಿ ಟಿಕೆಟ್ ಘೋಷಣೆ ಮಾಡಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾವ್ಯಾವ ಕ್ಷೇತ್ರಗಳಿಂದ ಈಗ ಈ ಕಾಂಗ್ರೆಸ್ನಿಂದ ಬೇರೆ ಬೇರೆ ಪಕ್ಷಗಳಿಗೆ ವಲಸಿಗರು ಹೋಗಿದಾರಲ್ಲ, ರಾಜರಾಜೇಶ್ವರಿ ಕ್ಷೇತ್ರವನ್ನ ಹೊರತುಪಡಿಸಿದ್ರೆ ವಲಸಿಗರು ಯಾರ್ಯಾರಿದ್ದಾರೆ ಆ ಕ್ಷೇತ್ರಗಳಿಗೆ ಇನ್ನೂ ಟಿಕೆಟ್ ಘೋಷಣೆಯನ್ನ ಇನ್ನ ಮೊದಲ ಪಟ್ಟಿಯಲ್ಲಿ ರಿಲೀಸ್ ಮಾಡದೇ ಇರೋದನ್ನ ನಾವು ಗಮನಿಸಬಹುದು. ದೇವನಹಳ್ಳಿ ಟಿಕೆಟ್ ಕೇಂದ್ರದ ದೇವನಹಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಾಗಿರುವ KH ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಒಂದಷ್ಟು ಊಹಾಪೋಹಗಳಿದ್ವು, KH ಮುನಿಯಪ್ಪ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ? ಯಾಕಂದ್ರೆ ಒಂದಷ್ಟು ಈಗ ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವನಹಳ್ಳಿಯಿಂದಲೂ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ರು ಮುನಿಯಪ್ಪ ಅವರು. ಆ ರೀತಿಯಾದಂತಹ ವಿಚಾರಗಳು ಸಾಕಷ್ಟು ಮಾತುಕತೆಗಳು ಆಗ್ತಾ ಇತ್ತು, ಚರ್ಚೆಗಳು ಆಗ್ತಾ ಇತ್ತು. ಬಟ್ ಈಗ KH ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬಹುತೇಕ ಹಾಲಿ ಶಾಸಕರಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಸಿಕ್ಕಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಈಗ ಕಾಂಗ್ರೆಸ್ನಲ್ಲೂ ಹೇಳ್ತಾ ಇದ್ರು, ಒಂದಷ್ಟು ಹಾಲಿ ಶಾಸಕರನ್ನು ಕೈ ಬಿಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನ ನಾವು ಕೇಳ್ತಾ ಇದ್ವಿ. ಆದ್ರೆ ಈಗ ಬಹುತೇಕ ಹಾಲಿ ಶಾಸಕರು ಟಿಕೆಟ್ ಅನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ನಾವು ಆಗ್ಲೇ ಹೇಳ್ತಾ ಇದ್ವಿ, 4 ಜನ ಅಪ್ಪ ಮಕ್ಕಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಅಂತ. ಹಾಗಾದ್ರೆ ಆ 4 ಜನ, ಆ 4 ಕ್ಷೇತ್ರಗಳು ಯಾವ್ಯಾವುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಈಗ BTM ಲೇಔಟ್ ಇಂದ ರಾಮಲಿಂಗಾರೆಡ್ಡಿ ಅಪ್ಪ ಮಗಳಿಗೆ ಇಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸೌಮ್ಯ ರೆಡ್ಡಿ ಅವರಿಗೆ ಜಯನಗರ ಕ್ಷೇತ್ರದಿಂದ ಈಗ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಇಲ್ಲಿ ಇರುವಂತಹ ಗೆಲುವಿನ ಮಾನದಂಡ ಮಾತ್ರ ಅನ್ನೋದನ್ನ ನಾನು ಆಗ್ಲೇ ಮೆನ್ಷನ್ ಮಾಡ್ತಾ ಇದ್ದೆ. ಅದೇ ರೀತಿಯಾಗಿ ಅಪ್ಪ ಮಗನಿಗೆ ಇಲ್ಲಿ ಟಿಕೆಟ್ ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶಾಮನೂರು ಶಿವಶಂಕರಪ್ಪ ಆದ್ರೆ SS ಮಲ್ಲಿಕಾರ್ಜುನ ಅವರಿಗೆ ದಾವಣಗೆರೆ ಉತ್ತರ ಕ್ಷೇತ್ರದಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಮತ್ತೊಂದು ಕ್ಷೇತ್ರ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರಿಗೂ ಕೂಡ ಈಗ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಗೋವಿಂದರಾಜನಗರ ಕ್ಷೇತ್ರಕ್ಕೆ ಪ್ರಿಯಾ ಕೃಷ್ಣ, ಹಾಗೆಯೇ ವಿಜಯನಗರ ಕ್ಷೇತ್ರದಿಂದ ಎಂ ಕೃಷ್ಣಪ್ಪ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಲ್ಲೇ ಇರುವಂತಹ ಮಾನದಂಡಗಳು ಇಷ್ಟೇ. ಯಾರು ಇಲ್ಲಿ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದಂತಹ ಅಭ್ಯರ್ಥಿಗಳಿದ್ದಾರೆ, ಅದು ಕುಟುಂಬ ರಾಜಕಾರಣ ಅನ್ನೋದನ್ನು ಹೊರತುಪಡಿಸಿ ಈಗ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು KH ಮುನಿಯಪ್ಪ ಅವರಿಗೆ ದೇವನಹಳ್ಳಿ ಕ್ಷೇತ್ರದಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ರೂಪಾ ಶಶಿಧರ್ ಅವರಿಗೆ KGF ನಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ರೂಪಾ ಶಶಿಧರ್ ಅವರಿಗೆ ಮಾತ್ರ ಟಿಕೆಟ್ ಸಿಗುತ್ತೆ, ಮುನಿಯಪ್ಪ ಅವರಿಗೆ ಸಿಗಲ್ಲ ಅನ್ನುವಂತಹ ಮಾತುಗಳಿತ್ತು. ದೇವನಹಳ್ಳಿಯಿಂದ ಆದ್ರೆ ನನಗೆ ಬೇಡ ಅಂತ ಹೇಳಿ ಅವರೇ ತಿರಸ್ಕಾರವನ್ನ ಮಾಡಿದ್ರು ಅನ್ನುವಂತಹ ಮಾತುಗಳು ಕೂಡ ಇತ್ತು. ಬಟ್ ಈಗ ಮುನಿಯಪ್ಪ ಹಾಗೇನೆ ರೂಪಾ ಶಶಿಧರ್ ಅವರಿಗೂ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಏನು ಜಾತಿವಾರು ಪ್ರಾತಿನಿಧ್ಯ ಯಾವ ರೀತಿಯಾಗಿ ಸಿಕ್ಕಿದೆ, ಯಾವ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಲಿಂಗಾಯತ ಸಮುದಾಯದವರು ಈ ಸಲ ನಮಗೆ 50 ರಿಂದ 68 ಕ್ಷೇತ್ರಗಳಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಆದ್ರೆ ಈಗ ಲಿಂಗಾಯತ ಸಮುದಾಯಕ್ಕೆ ಈ ಸಲ 32 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇದರಲ್ಲಿ ಇನ್ನು ಯಾವ ರೀತಿಯಂತ ಬೆಳವಣಿಗೆಗಳು ಆಗುತ್ತೋ ನಮಗಂತೂ ಗೊತ್ತಿಲ್ಲ. ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಇಲ್ಲಿ ಕೊಟ್ಟಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಒಕ್ಕಲಿಗ ಸಮುದಾಯಕ್ಕೆ 19 ಟಿಕೆಟ್ಗಳನ್ನ ಇಲ್ಲಿ ನೀಡಲಾಗಿದೆ. ಜಾತಿವಾರು ನಾವು ಲೆಕ್ಕವನ್ನ ನೋಡೋದಾದ್ರೆ, ಈಗ ಯಾವ್ಯಾವ ಪ್ರಬಲ ಸಮುದಾಯದವರು ಇದಾರಲ್ಲ ಆ ಪ್ರಬಲ ಸಮುದಾಯಕ್ಕೆ ಹೆಚ್ಚಿನ ಮನ್ನಣೆಯನ್ನ ಕೊಟ್ಟಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಎಲ್ಲಾ ಲೆಕ್ಕಾಚಾರಗಳನ್ನ ಕೂಡ ಇಲ್ಲಿ ಹಾಕಿಕೊಳ್ಳಲಾಗಿದೆ. ಇನ್ನು ST ಸಮುದಾಯಕ್ಕೆ ಇಲ್ಲಿ 10 ಟಿಕೆಟ್ಗಳನ್ನು ಕೂಡ ನೀಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 32 ಲಿಂಗಾಯತ, 19 ಒಕ್ಕಲಿಗ, ST ಸಮುದಾಯಕ್ಕೆ 10 ಟಿಕೆಟ್ಗಳನ್ನ ಇಲ್ಲಿ ಘೋಷಣೆ ಮಾಡಲಾಗಿದೆ. ಮುಸ್ಲಿಂ ಸಮುದಾಯಕ್ಕೂ ಯಾವುದೇ ರೀತಿಯ ಬೇಸರ ಮಾಡಬಾರ್ದು, ಯಾಕಂದ್ರೆ ಈ ಸಲ ಕೂಡ ಹೆಚ್ಚಿನ ಪ್ರಾತಿನಿಧ್ಯ ನಮಗೆ ಕೊಡಬೇಕು ಮುಸ್ಲಿಮರಿಗೆ ಅನ್ನುವಂಥ ಬೇಡಿಕೆಯನ್ನ ಇಡಲಾಗಿತ್ತು. 8 ಟಿಕೆಟ್ಗಳನ್ನ ಇಲ್ಲಿ ಘೋಷಣೆ ಮಾಡಲಾಗಿದೆ ಮುಸ್ಲಿಂ ಸಮುದಾಯಕ್ಕೆ. ಪ್ರಮುಖವಾಗಿ ಯಾವ್ಯಾವ ಹೆಚ್ಚಿನ ಪ್ರಬಲ ಸಮುದಾಯ ಇದೆಯಲ್ಲ ಆ ಎಲ್ಲಾ ಸಮುದಾಯಗಳಿಗೂ ಹೆಚ್ಚಿನ ಮನ್ನಣೆಯನ್ನು ನೀಡೋದ್ರ ಜೊತೆಗೆ ಯಾರಿಗೂ ಬೇಸರ ಆಗಬಾರ್ದು, ಎಲ್ಲಾ ಸಮುದಾಯಗಳನ್ನ ಒಟ್ಟುಗೂಡಿಸಿಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟಿಕೆಟ್ಗಳನ್ನ ಅಳೆದು ತೂಗಿ ನೀಡಲಾಗಿರೋದನ್ನ ಗಮನಿಸ್ತಾ ಇದ್ವಿ. ಬ್ರಾಹ್ಮಣ ಸಮುದಾಯಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿಯ ಬೇಸರ ಮಾಡಿಲ್ಲ. 5 ಟಿಕೆಟ್ಗಳನ್ನ ಈಗ ಕಾಂಗ್ರೆಸ್ನ ಮೊದಲ ಪಟ್ಟಿಯಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ಇನ್ನು
ಇತರೆ ಸಮುದಾಯಗಳನ್ನು ನಾವು ನೋಡೋದಾದ್ರೆ ರೆಡ್ಡಿ ಸಮುದಾಯಕ್ಕೂ ಕೂಡ ಇಲ್ಲಿ 5 ಟಿಕೆಟ್ಗಳನ್ನ ಘೋಷಣೆ ಮಾಡಲಾಗಿದೆ. 124 ಕ್ಷೇತ್ರಗಳ ಒಂದು ಪಟ್ಟಿಯನ್ನು ನಾವು ಗಮನಿಸ್ತಾ ಹೋದ್ರೆ ಯಾವ್ಯಾವ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಲಾಗಿದೆ ಅನ್ನೋದನ್ನ ಗಮನಿಸಬಹುದು. ಇನ್ನೂ ಕೂಡ ಈಗಾಗಲೇ ನಾವು ಗಮನಿಸಬಹುದು 2ನೇ ಪಟ್ಟಿಯಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳು ಆಯಾಯ ಸಮುದಾಯದ ಜನರನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಗಳಂತೂ ಇದ್ದೇ ಇದೆ. ಈಡಿಗ ಸಮುದಾಯಕ್ಕೆ 4 ಟಿಕೆಟ್ಗಳನ್ನ ಅಭ್ಯರ್ಥಿಗಳನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಕುರುಬ ಸಮುದಾಯಕ್ಕೂ ಕೂಡ 5 ಟಿಕೆಟ್ಗಳನ್ನ ಇಲ್ಲಿ ಘೋಷಣೆ ಮಾಡಲಾಗಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಜಾತಿವಾರು ಲೆಕ್ಕಾಚಾರವನ್ನ ಇಟ್ಟುಕೊಂಡು ಕೂಡ ಇಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. ಕ್ರೈಸ್ತ ಸಮುದಾಯಕ್ಕೆ 1 ಟಿಕೆಟ್ ಅನ್ನ ನೀಡಲಾಗಿದೆ. ಈ ಒಂದು ಎಲ್ಲಾ ಕ್ಷೇತ್ರಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲಾ ಜಾತಿವಾರು ವಿಚಾರಗಳನ್ನ ಗಮನಿಸೋದಾದ್ರೆ ಬಣ್ಸ್ ಸಮುದಾಯಕ್ಕೂ ಕೂಡ ಈಗ 1 ಟಿಕೆಟ್ ಅನ್ನ ನೀಡಲಾಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು SC ಸಮುದಾಯಕ್ಕೆ 22 ಟಿಕೆಟ್ಗಳನ್ನ ನೀಡಲಾಗಿದೆ. ಆದ್ರೆ ಬಿಜೆಪಿ ತನ್ನದೇ ಆದ ಸ್ಟ್ರಾಟಜಿಯನ್ನ ಯಾವ ರೀತಿಯಾಗಿ ಮಾಡ್ಕೊಂಡಿದೆಯಾ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಬಟ್ ಅದನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ಕೂಡ ಎಲ್ಲಾ ಜಾತಿಗಳನ್ನ ಒಟ್ಟುಗೂಡಿಸಿ ಎಲ್ಲಾ ಜಾತಿಯ ಅಭ್ಯರ್ಥಿಗಳಿಗೆ ನೀಡೋದ್ರ ಮೂಲಕ ಈಗ ತಾನು ಎಲ್ಲಾ ಮತದವರಿಗೂ ಎಲ್ಲಾ ಧರ್ಮದವರಿಗೂ ಎಲ್ಲಾ ಜಾತಿಗಳಿಗೂ ಕೂಡ ಪ್ರಾಧಾನ್ಯತೆಯನ್ನು ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದನ್ನ ಕೂಡ ನಾವು ಈ ಸಲದ ಒಂದು ಅಭ್ಯರ್ಥಿಗಳ ಪಟ್ಟಿಯ ರಿಲೀಸ್ ಅಲ್ಲಿ ಗಮನಿಸಬಹುದು. ಮರಾಠಿ ಅಭ್ಯರ್ಥಿಗಳಿಗೆ ಮರಾಠಿ ಸಮುದಾಯಕ್ಕೆ 2 ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹಾಗೆಯೇ ರಜಪೂತ ಸಮುದಾಯಕ್ಕೆ 1 ಅಭ್ಯರ್ಥಿಯನ್ನ ಇಲ್ಲಿ ಘೋಷಣೆ ಮಾಡಲಾಗಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಜಾತಿವಾರು ಕಾಂಗ್ರೆಸ್ ನಲ್ಲಿ ಯಾವ ರೀತಿಯಾಗಿ ಟಿಕೆಟ್ ಅನ್ನ ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನ ನೋಡೋಣ. ಇನ್ನು ಮುಸ್ಲಿಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಆಗ್ಲೇ ಹೇಳ್ತಾ ಇದ್ವಿ ಎಲ್ಲಾ ಸಮುದಾಯದವರನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಮುಸ್ಲಿಂ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ ಅಂತ ಹೇಳಿ 8 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಅನ್ನೋದ ಲಿಸ್ಟ್ ಅನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ರಹೀಂ ಖಾನ್ ಅವರಿಗೆ ಬೀದರ್ನಿಂದ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾಗೆಯೇ ಕನೀಜ್ ಫಾತಿಮಾ ಅವರಿಗೂ ಕೂಡ ಈಗ ಕಲಬುರಗಿ ಉತ್ತರ ಕ್ಷೇತ್ರದಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರೋದನ್ನ ನಾವು ಗಮನಿಸಬಹುದು. ಯಾವ್ಯಾವ ಭಾಗದಲ್ಲಿ ಆ ಒಂದು ಪ್ರಬಲ ಸಮುದಾಯ ಇದೆ, ಬಥವಾರಗಳು ಇದೆ, ಜೊತೆಗೆ ಅಭ್ಯರ್ಥಿಗಳಿದ್ದಾರೆ, ಗೆಲ್ಲುವ ಅಭ್ಯರ್ಥಿಗಳಿದ್ದಾರೆ, ಅವನ್ನ ಕೂಡ ಈಗ ಮಾನದಂಡವಾಗಿ ಇಟ್ಟುಕೊಳ್ಳಲಾಗಿದೆ. ನಾವು ಒಂದಷ್ಟು ಕ್ಷೇತ್ರಗಳಲ್ಲಿ ಇವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿಯಾಗಿ ಒಂದಷ್ಟು ಕ್ಷೇತ್ರಗಳಿಗೆ ಆ ಅಭ್ಯರ್ಥಿಗಳನ್ನೇ ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಶಿವಾಜಿನಗರ ಕ್ಷೇತ್ರದಿಂದ ರಿಜ್ವಾನ್ ಅರ್ಷದ್ ಅವರಿಗೆ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಚಾಮರಾಜಪೇಟೆಯಿಂದ ಈಗಾಗಲೇ ಜಮೀರ್ ಅಹಮದ್ ಅವರಿಗೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರೋದನ್ನ ನಾವು ಗಮನಿಸಬಹುದು. ಸಹಜವಾಗಿ ಹಾಲಿ ಶಾಸಕರಿಗೆ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಅಂತ ನಾವು ಆಗ್ಲೇ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಈಗ ಯುಟಿ ಖಾದರ್ ಅವರಿಗೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮಂಗಳೂರು ಕ್ಷೇತ್ರದಿಂದ ಇಕ್ಬಾಲ್ ಹುಸೇನ್ ಅವರಿಗೆ ಈಗ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಮನಗರ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ರೀತಿಯ ಬೆಳವಣಿಗೆಗಳಲ್ಲಿ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ರಾಮನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಹೆಚ್ಚಿನ ಕೆಲಸವನ್ನು ಕೂಡ ಈಗಾಗಲೇ ಇಕ್ಬಾಲ್ ಹುಸೇನ್ ಅವರು ಮಾಡ್ತಾ ಇದ್ದಿದ್ದನ್ನು ಗಮನಿಸಬಹುದು. ಏನು ತನ್ವೀರ್ ಸೇಠ್ ಅವರಿಗೂ ಕೂಡ ಈಗಾಗಲೇ ಟಿಕೆಟ್ ಅನ್ನ ನೀಡಲಾಗಿದೆ. ನರಸಿಂಹರಾಜಪುರ NR ಪುರದಿಂದ ಈಗಾಗಲೇ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರೋದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಆಯಾಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ಗೆಲ್ಲುವ ಅಭ್ಯರ್ಥಿಗಳು ಇದ್ದಾರೆ ಅವರ ಎಲ್ಲರನ್ನ ಕೂಡ ಈ ಒಂದು ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ 8 ಮುಸ್ಲಿಂ ಅಭ್ಯರ್ಥಿಗಳು ಮೊದಲ ಪಟ್ಟಿಯಲ್ಲಿ ಈಗ ಟಿಕೆಟ್ ಅನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೇನೆ ಹಾಲಿ ಶಾಸಕರಿಗೆ ಕೆಲವೊಬ್ಬರಿಗೆ ಟಿಕೆಟ್ ಸಿಕ್ಕಿದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇರ್ಬೋದು. ಆಲ್ಮೋಸ್ಟ್ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಸಿಕ್ಕಿದೆ. ಆದ್ರೆ ಕೆಲವೊಂದು ಹಾಲಿ ಶಾಸಕರನ್ನ ಈ ಒಂದು ಪಟ್ಟಿಯಿಂದ ಕೈ ಬಿಡಲಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಟಿಕೆಟ್ಗಾಗಿ ಟಫ್ ಫೈಟ್ ಇರುವಂತಹ ಕ್ಷೇತ್ರಗಳಿಗೆ ಈಗ ಯಾವುದೇ ರೀತಿಯ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿಲ್ಲ. ಅದರಲ್ಲಿ ಪ್ರಮುಖವಾಗಿ ಪುಲಿಕೇಶಿ ನಗರದ ಟಿಕೆಟ್ ಘೋಷಣೆ ಇನ್ನೂ ಕೂಡ ಬಾಕಿ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಪುಲಿಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ ಮೂರ್ತಿ ಆಲ್ರೆಡಿ ರೇಸ್ನಲ್ಲಿದ್ದಾರೆ. ಇನ್ನು ಅಫ್ಜಲ್ಪುರದಿಂದ MY ಪಾಟೀಲ್ ಅವರು ರೇಸ್ನಲ್ಲಿರೋದನ್ನು ಗಮನಿಸ್ತಾ ಇದ್ದೀವಿ. ಕುಂದಗೋಳದಿಂದ ಕುಸುಮಾ ಶಿವಳ್ಳಿ ಅವರಂತೂ ಆಕಾಂಕ್ಷಿಯಾಗಿದ್ದಾರೆ. ಆದರೆ ಅವರ ಮನೆಯವರೇ ಅಲ್ಲಿ ಫೈಟ್ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಹರಿಹರದಲ್ಲಿ ಹಾಲಿ ಶಾಸಕ ರಾಮಪ್ಪ ಆಕಾಂಕ್ಷಿಯಾಗಿದ್ದಾರೆ. ಈಗ ಮೊನ್ನೆ ಕೂಡ ನಿನ್ನೆ ಸಿದ್ದರಾಮಯ್ಯ ಅವರು ಹೋದಾಗ ಅಲ್ಲಿ ಒಂದಷ್ಟು ಗಲಾಟೆಗಳಾಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಶಿಡ್ಲಘಟ್ಟದಲ್ಲಿ ಈಗಾಗಲೇ ಈ ಒಂದು ಕ್ಷೇತ್ರವನ್ನು ಕೂಡ ಪೆಂಡಿಂಗ್ ಇಟ್ಲಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಭಾರಿ ಪೈಪೋಟಿ ಇರುವಂತಹ ಕಡೆ ಟಿಕೆಟ್ ಘೋಷಣೆ ಬಾಕಿ ಇದೆ, ಅದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಲಿ ಶಾಸಕರಿರುವ 5 ಕ್ಷೇತ್ರಗಳು ಈಗಾಗಲೇ ಪೆಂಡಿಂಗ್ ಆಗಿದೆ. ಪುಲಿಕೇಶಿ ನಗರ, ಅಫ್ಜಲ್ಪುರ, ಕುಂದಗೋಳ,
ಹರಿಹರ ಶಿಡ್ಲಘಟ್ಟದಲ್ಲಿ ಈಗಾಗಲೇ ಆಕಾಂಕ್ಷಿಗಳಿದ್ದಾರೆ, ಸಾಕಷ್ಟು ಫೈಟ್ ಕೂಡ ಇದೆ. ಈಗ ಕುಂದಗೋಳದಂತ ನಾವು ತಗೊಳ್ಳೋದಿದ್ರೆ ಕುಸುಮಾ ಶಿವಳ್ಳಿಯ ಅವರ ಭಾವ ಅಂದ್ರೆ ಮೈದುನನೇ ಅಲ್ಲಿ ಅವರಿಗೆ ಒಂದಷ್ಟು ಟಫ್ ಫೈಟ್ ಅನ್ನ ಕೊಡ್ತಾ ಇದ್ದಾರೆ. ನನಗೆ ಈ ಸಲ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಹರಿಹರದಲ್ಲೂ ಅಷ್ಟೇ ಹಾಲಿ ಶಾಸಕರಾಗಿರುವ ರಾಮಪ್ಪ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ಗಲಾಟೆಗಳಾಯಿತು, ಘೋಷಣೆಗಳನ್ನು ಮೊಳಗಿಸುವಂತಹ ಕೆಲಸ ಆಯಿತು. ಪುಲಿಕೇಶಿ ನಗರದಿಂದ ಈಗ ಟಿಕೆಟ್ ಕೊಡ್ತಾರಾ ಇಲ್ವಾ ಅಖಂಡ ಶ್ರೀನಿವಾಸ ಮೂರ್ತಿಗೆ, ಅದು ಕೂಡ ಈಗ ಒಂದಷ್ಟು ರೀತಿಯ ಚರ್ಚೆಗೆ ಕಾರಣ ಆಗಿದೆ. ವೆಲ್ಕಮ್ ಬ್ಯಾಕ್. ಸಾಗರ ಟಿಕೆಟ್ ಬೇಳೂರಿಗೆ ಘೋಷಣೆ ಆಗ್ತಾ ಇದ್ದಂತೆ ಬಂಡಾಯ ಹೇಳುವಂತಹ ಎಲ್ಲಾ ಲಕ್ಷಣಗಳು ಅಲ್ಲಿ ಕಾಣಿಸ್ತಾ ಇದೆ. ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೇಳುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಹುಟ್ಟು ಹಾಕಿದೆ. ಬೇಳೂರು ವಿರುದ್ಧ ಕಾಗೋಡು ಬಂಡಾಯ ಹೇಳುವಂತಹ ಸಾಧ್ಯತೆ ಇದೆ. ಕಾಗೋಡು ಬಣದ ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಿಕ್ಕೂ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಟಿಕೆಟ್ ಸಿಗದ ಕಾರಣಕ್ಕಾಗಿ ಕಾಗೋಡು ತಿಮ್ಮಪ್ಪ ಬಣ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಇವತ್ತು ಅಥವಾ ನಾಳೆ ಬಂಡಾಯ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೇಳೂರು ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಅಲ್ಲಿ ಬಂಡಾಯ ಸಹಜವಾಗಿ ಈಗ ಭುಗಿಲೆದ್ದಿದೆ. ಮಾಜಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತೀನಾ ಶ್ರೀನಿವಾಸ್ ಅಥವಾ ಮಲ್ಲಿಕಾರ್ಜುನ ಹಕ್ರೆ ಅವರು ಈಗ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಬ್ಬರಲ್ಲಿ ಒಬ್ಬರಿಗೆ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಿಸುವಂತಹ ಸಾಧ್ಯತೆ ಇದ್ದು, ಬಂಡಾಯ ಅಭ್ಯರ್ಥಿ ನಿಲ್ಲಿಸಿ ಶಾಕ್ ಕೊಡೋದಿಕ್ಕೆ ಈಗ ಕಾಗೋಡು ಬಣ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿ ಅಭ್ಯರ್ಥಿಗೆ ಈಗಾಗಲೇ ನಾವು ಗಮನಿಸಿದ್ರೆ ಹರ್ತಳ ಹಾಲಪ್ಪ ಇರೋದು ಸಿಟ್ಟಿಂಗ್ MLA. ಸೊ ಅವರಿಗೆ ಒಂದ್ ವೇಳೆ ಈಗ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರೆ ಅವರ ಅಭ್ಯರ್ಥಿಗೆ, ಬಿಜೆಪಿಯ ಅಭ್ಯರ್ಥಿಗೆ ಈ ಒಂದು ಕ್ಷೇತ್ರ ವರದಾನ ಆಗತ್ತಾ? ಬಿಜೆಪಿ ಅಭ್ಯರ್ಥಿಗೆ ಇದು ಸಹಕಾರಿ ಆಗತ್ತಾ? ಕಾಂಗ್ರೆಸ್ ಕಾಗೋಡು ಬಣದ ಬಂಡಾಯ ಅನ್ನುವಂತಹ ಈಗ ಪ್ರಶ್ನೆಗಳು ಕೂಡ ಹುಟ್ಟು ಹಾಕಿದೆ. ಸಹಜವಾಗಿ ಈಗ ಒಂದು ಪಕ್ಷದಲ್ಲಿ ಈ ರೀತಿಯಾದಂತಹ ಬಂಡಾಯ ಅಭ್ಯರ್ಥಿಗಳಿದ್ರೆ ಸ್ಪ್ಲಿಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಇದನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ಈಗ ಶಮನಗೊಳಿಸುವಂತಹ ಪ್ರಯತ್ನ ಮಾಡುತ್ತೆ, ಕಾದು ನೋಡ್ಬೇಕಾಗತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈಗ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಕಾಗೋಡು ಬಣ ಏನ್ ನಿರ್ಧಾರ ಮಾಡುವ ಸಾಧ್ಯತೆ ಇದೆ? ಸಹಜವಾಗಿ ಈಗ ಬಂಡಾಯ ಅಭ್ಯರ್ಥಿ ನಿಲ್ಲಿಸ್ತಾರೆ ಅಥವಾ ಕಾಂಗ್ರೆಸ್ ಇದನ್ನು ಶಮನ ಮಾಡುವಂತಹ ಪ್ರಯತ್ನಗಳು ಆಲ್ರೆಡಿ ನಡೀತಾ ಇದೆಯಾ, ಹೇಗೆ? ನವಿತಾ, ಏನು ಶಿವಮೊಗ್ಗದ ಸಾಗರದಲ್ಲಿ ಈಗ ಒಂದು ರೀತಿಯಲ್ಲಿ ಬಂಡಾಯದ ಬಿಸಿ ಕಾಂಗ್ರೆಸ್ಗೆ ತಟ್ಟುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇರೋದು. ಅದಕ್ಕೆ ಪೂರಕವಾಗಿ ಶಿವಮೊಗ್ಗದ ಸಾಗರದಲ್ಲಿ ಒಂದು ರೀತಿಯಲ್ಲಿ ಬಂಡಾಯ ಎದ್ದೇಳುವಂತಹ ಅಭ್ಯರ್ಥಿಗಳ ಪಟ್ಟಿಯನ್ನ ಈಗ ಆಲ್ರೆಡಿ ತಯಾರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಗೋಡು ತಿಮ್ಮಪ್ಪ ಅವರ ಬಣ ಏನಿದೆ, ಆ ಬಣದಲ್ಲಿರುವಂತಹ ವ್ಯಕ್ತಿಗಳು ಒಂದಿಷ್ಟು ವ್ಯಕ್ತಿಗಳು ಅಂದ್ರೆ ಯಾರು ನಿಲ್ಬಹುದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ನೀಡಲು ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಟಕ್ಕರ್ ನೀಡಲು ಯಾವ ರೀತಿ ತಯಾರಿಯನ್ನ ನಡೆಸ್ಕೊಳ್ಬಹುದು, ಅದ್ರ ಜೊತೆಗೆ ಯಾರು ಟಕ್ಕರ್ ಆಗಿದ್ದೆ ಅವರನ್ನ ಲೀಸ್ ಮಾಡೋದಕ್ಕೂ ಕೂಡ ಈಗ ಆಲ್ರೆಡಿ ತಯಾರಿ ನಡೆಸ್ತಾ ಇದ್ದಾರೆ. ಜೊತೆಗೆ 2 ಅಭ್ಯರ್ಥಿಗಳನ್ನ ಈಗ ಆಲ್ರೆಡಿ ಅವರು ಫೈನಲ್ ಮಾಡಿದ್ದು, ಅದು ಮುಂದಿನ ದಿನಗಳಲ್ಲಿ ಅವರನ್ನ ಒಬ್ಬರನ್ನ ಕಣಕ್ಕಿಳಿಸುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ತೀನಾ ಶ್ರೀನಿವಾಸ್ ಅವರು, ಅಂದ್ರೆ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿದ್ದರು. ಕೆಲವೇ ದಿನಗಳ ಹಿಂದೆ ಅವರು ಶಿವಮೊಗ್ಗದ ಕಾಂಗ್ರೆಸ್ ನಿಂದ ಹೊರ ಬಂದಿರ್ತಾರೆ. ರೀಸನ್ ಅವರ ಹೊರ ಬರೋದಕ್ಕೂ ಕಾರಣ ಒಂದು ರೀತಿಯಲ್ಲಿ ಸಾಗರ ಕಾಂಗ್ರೆಸ್ ನಲ್ಲಿರುವಂತಹ ಭಿನ್ನಮತ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಅವರು ಹಲವಾರು ರೀತಿಯಲ್ಲಿ ಕಾಂಗ್ರೆಸ್ನ ಅಂದ್ರೆ ಆ ಕೆಲಸಗಳನ್ನ ಮಾಡಿದ್ರು, ಅದಕ್ಕೆ ಮನ್ನಣೆ ನೀಡ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಇತ್ತು. ಅದರ ಜೊತೆಗೆ ಅವರು ಕಾಗೋಡು ತಿಮ್ಮಪ್ಪ ಅವರ ಏನು ಬೆಂಬಲವನ್ನು ನೀಡ್ತಾ ಇದ್ರು. ಅದರ ಜೊತೆಗೆ ಕಾಗೋಡು ತಿಮ್ಮಪ್ಪ ಅವರ ಜೊತೆಗೆ ಇಷ್ಟು ದಿನ ಬೆಳೆದುಕೊಂಡು ಮತ್ತೆ ಕೆಲಸಗಳನ್ನ ಮಾಡ್ತಿದ್ದಂತಹ ಮಲ್ಲಿಕಾರ್ಜುನ ಹಕ್ರೆ ಅವರು ಕೂಡ ಹೆಸರನ್ನ ಕೇಳಿ ಬರ್ತಾ ಇದೆ. ಅವರಿಬ್ಬರನ್ನ ಹೆಸರನ್ನ ಈಗ ಸದ್ಯದಕ್ಕೆ ತೆಗೆದುಕೊಂಡಿರುವಂತಹ ಮಾಹಿತಿ ಈಗ ತಿಳಿದು ಬರ್ತಾ ಇದೆ. ನಂತರ ಏನು ಇನ್ನೊಂದು ಕೆಲವೇ ದಿನಗಳಲ್ಲಿ ಅವರಿಬ್ಬರ ಹೆಸರಲ್ಲಿ ಒಬ್ಬರನ್ನ ಫೈನಲ್ ಮಾಡಿ ಕಣಕ್ಕಿಳಿಸುವಂತಹ ನಿರ್ಧಾರವನ್ನು ಮಾಡುವ ಸಾಧ್ಯತೆ ಇದೆ. ಇದರಿಂದ ಕಾಂಗ್ರೆಸ್ನ ಭಿನ್ನಮತ ಒಂದು ರೀತಿಯಲ್ಲಿ ಬಿಜೆಪಿಗೆ ಲಾಭವಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ನವಿತಾ. ಈಗ ಸಹಜವಾಗಿ ಈ ತರ ಆದಂತಹ ಸಂದರ್ಭದಲ್ಲಿ ಅಸಮಾಧಾನ, ಆಕ್ರೋಶ, ಬಂಡಾಯ ಹೇಳೋದು ಸಹಜ. ಆದ್ರೆ ಆ ನಂತರ ಅದನ್ನು ಯಾವ ರೀತಿಯಾಗಿ ಶಮನಗೊಳಿಸುವಂತ ಪ್ರಯತ್ನ ಆಗತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್ ವಿನಯ್ ಡೀಟೇಲ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.